ಇಲ್ಲಿ ಕಾಫಿಯನ್ನು ನೆಟ್ಟದ್ದು ನಾನು ಹಣಕ್ಕಾಗಿ ಇದರಿಂದ ಹಣ ಮಾಡಿ ದೊಡ್ಡ ಶ್ರೀಮಂತನಾಗ್ಬೇಕಂತ ಉದ್ದೇಶ ಅಲ್ಲ ನಂದು. ಏನಂತ ಹೇಳಿದ್ರೆ ನಂಗೆ ಇದರ ಎಲೆಗಳು ಬಿತ್ತು ಗೊಬ್ಬರ ಆಗಿ ಈ ಜಮೀನನ್ನು ಖರೀದಿಸಿ ಕೊಟ್ಟದ್ದೇ ನನ್ನ ಮುಖ್ಯ ಉದ್ಯೋಗ. ಅದು ನನ್ನ ಬಿಡಿ ಕಾಂಟ್ರಾಕ್ಟ್. ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಒಂದು ಅತಿ ಕಡು ಬಡತನದಿಂದ ಮೇಲೆಬ್ಬಿಸಿದಂತಹ ಒಂದು ಉದ್ಯಮ ಅಂತ ಹೇಳಿದ್ರೆ ಅದು ಬಿಡಿಗೆ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಏನಂತ ಹೇಳಿದ್ರೆ ಕಮೆಂಟ್ ಅನ್ನು ಆಫ್ ಮಾಡಿದ್ದೇನೆ ನಾನು. ಹೌದು, ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ್ದೇ ಕಮೆಂಟ್ ಯಾಕೆ ಆಫ್ ಮಾಡಿದೆ ಅಂತ ಹೇಳಿದ್ರೆ ಎರಡು ಕಾರಣದಿಂದ. ನಾನು ಗಡಿಬಿಡಿಯಲ್ಲಿ ಇಲ್ಲ, ನಂಗೆ ಒತ್ತಡ ಇಲ್ಲ, ಪ್ರೆಷರ್ ಇಲ್ಲ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಬದುಕುದು, ಸರಳವಾಗಿ ಬದುಕುದು, ಸಣ್ಣ ಮಟ್ಟಿನ ಹಣ ಎಲ್ಲದರಲ್ಲೂ ಬಂದಾಗ ಅದು ದೊಡ್ಡ ಮಟ್ಟದಲ್ಲೇ ಬರ್ತದೆ. ಒಟ್ಟಾರೆಯಾಗಿ ಹೇಳಿದ್ರೆ ಸಾಲ ಇಲ್ಲ, ಸಾಲ ಮಾಡುವುದಿಲ್ಲ. ನಾವು ಎಷ್ಟು ಗೊಬ್ಬರ ಹಾಕಿದ್ರು ಇಷ್ಟು ಅಡಿಕೆ ಬರುವುದಿಲ್ಲ. ಇವನು ಏನು ಹಾಕದೆ ಅದು ಗೊಬ್ಬರ ಏನು ಹಾಕದೆ ಅಡಿಕೆ ಬರ್ತದೆ ಅಂತ ಹೇಳಿದ್ರೆ ಇವನು ರಾತ್ರಿ ಬಂದು ಸ ಗೊಬ್ಬರ ಎಲ್ಲಿಯಾದ್ರೂ ಹಾಕ್ತಾನೋ ಅಂತ ಹೇಳಿದವರು ಇದ್ದಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಕೃಷಿಯ ಕಂಟೆಂಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ತುಂಬ ಬಾರಿ ನನ್ನ ರೀತಿಯಲ್ಲಿ ತುಂಬ ವಿಶೇಷವಾಗಿರುವಂಥ ಕಂಟೆಂಟ್ ಕೃಷಿಯ ಬಗ್ಗೆ ಕೊಡುವಂಥ ತುಂಬ ಜನ ಯೂಟ್ಯೂಬರ್ಗಳನ್ನು ಮಾತಾಡಿಸ್ಬೇಕು, ನಿಮಗೆ ಪರಿಚಯ ಮಾಡಿಸ್ಬೇಕು, ಅವರ ಚಾನಲಿಂದನೂ ಕೂಡ ನಿಮಗೆ ಉಪಯೋಗ ಆಗಬೇಕು ಅಂತ ಕಾರಣಕ್ಕೋಸ್ಕರ ಈ ಬಾರಿ ಸಂದರ್ಶನಗಳನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ದಿನೇಶ್ ಅಣ್ಣ ಅಂತೇಳಿ ಕೊಕ್ಕಡ, ಇವರು ಇದಕ್ಕಿಂತ ಮೊದಲು ತುಂಬ ವಿಡಿಯೋಗಳು ನಮ್ಮ ಚಾನಲಲ್ಲಿ ತಂದಿದ್ದಾರೆ. ಕೃಷಿ ಖುಷಿ ಎನ್ನುವಂಥ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಅದ್ಭುತವಾಗಿ 1 ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಅಡಿಕೆ ಕೃಷಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟ್ನ ಮೇಲೆ ತುಂಬಾ ಜನರಿಗೆ ಟೀಚ್ ಮಾಡಿರೋರು. ದಿನೇಶ್ ನಮಸ್ಕಾರ. ನಮಸ್ತೆ. ಹಲವಾರು ಕೃಷಿಯ ಕಂಟೆಂಟ್ಗಳು ಸಹಜ ಕೃಷಿಯ ಬಗ್ಗೆ ನಿಮ್ಮ ಹತ್ರ ಮಾತುಕತೆ ಮಾಡಿದೆ. ಈ ತೋಟದ ಕೋನಗಳನ್ನು ಎಷ್ಟಾಗತ್ತೆ ಅಷ್ಟು ನೀವು ನಮ್ಗೆ ವಿವರಿಸಿದ್ದೀರಿ. ಆದ್ರೆ ಜನರಿಗೆ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರ್ತದೆ. ಸಣ್ಣ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೂಟ್ಯೂಬ್ ಮಾಡೋರು ಇರ್ತಾರೆ, 5,000, 10,000, 15,000. ಅವ್ರು ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎದುರಿಸ್ತಿರ್ತಾರೆ. ನೀವು ಕೇವಲ ಕೃಷಿ ಮಾಡಿದ್ದು ಮಾತ್ರ ಅಲ್ಲ, ಇದು 10 ಜನರಿಗೆ ಗೊತ್ತಾಗಬೇಕು ಅಂತ ಅನ್ನುವಂತ ನಿಮ್ಮ ಒಳ್ಳೆ ಯೋಚನೆ ಕಾರಣಕ್ಕೋಸ್ಕರ ಚಾನಲ್ ಪ್ರಾರಂಭ ಮಾಡಿದ್ವಿ. ನಂಗೆ ಈ ಕೃಷಿ ಶೂನ್ಯ ಬಂಡವಾಳ ಕೃಷಿ ಇದೆಯಲ್ಲ, ಇದನ್ನು ನಾನು ನನ್ನ ಕಲ್ತದ್ದೇ ನಾನು ಯೂಟ್ಯೂಬ್ ಇಂದ. ಈ ವಿಷಯ ನಂಗೆ ಒಂದು ತಲೆಗೆ ಬಂದದ್ದೇ ಯೂಟ್ಯೂಬ್ ಇಂದ. ನಾನು ಯೂಟ್ಯೂಬ್ ಅನ್ನು ನೋಡುವುದು ಕಡಿಮೆ ಅಂತ ಹೇಳಿದ್ರೆ ಒಂದು 15 ವರ್ಷ ಆಗ್ಬೋದು, ಹೆಚ್ಚು ಕಡಿಮೆ. ಯೂಟ್ಯೂಬ್ ಯಾವತ್ತು ಪ್ರಾರಂಭ ಆಯ್ತು ಅವತ್ತೇ ನೋಡ್ತೀನಿ, ಮೋಸ್ಟ್ಲಿ ಇರ್ಬಹುದು ಅಂತ ಅದು ನಂಗೆ ಗೊತ್ತಿಲ್ಲ ಯಾವಾಗ ಪ್ರಾರಂಭ ಆಗಿದೆ ಅಂತ. ಅದು ನನ್ನ ಅಂದಾಜು ಲೆಕ್ಕದಲ್ಲಿ 15 ವರ್ಷದಿಂದ ನೋಡ್ತಾ ಇದ್ದೇನೆ ಯೂಟ್ಯೂಬ್ ಅನ್ನು. ಈ ಯೂಟ್ಯೂಬ್ ಅಲ್ಲಿ ನೋಡ್ತಾ ನಂಗೂ ಸಹ ಇದೇ ರೀತಿಯ ಕೃಷಿಯನ್ನು ನಾನು ಮಾಡ್ತಾ ಇದ್ದೆ ಅಂತ ಆಯ್ತು ಮನಸ್ಸಲ್ಲಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಶೂನ್ಯ ಬಂಡವಾಳ ಕೃಷಿಗೆ ನಾನು ಒಗ್ಗಿ ಹೋದೆ, ಅದನ್ನು ಅಳವಡಿಸಿಕೊಂಡೆ. ಆಮೇಲೆ ನಂಗೆ ಆಯ್ತು ಇದನ್ನ 4 ಜನರಿಗೆ ಹೇಳುವ ಅಂತ. ಆಮೇಲೆ ಸವಾಲುಗಳು ತುಂಬಾ ಬಂತು. ಒಂದು ದೊಡ್ಡ ಸವಾಲು ಯಾವ್ದು ಬಂತು ಅಂತ ಹೇಳಿದ್ರೆ ಭಾಷೆ ಬಂತು. ಭಾಷೆ ಅಂತ ಹೇಳಿದ್ರೆ ನಾವು ಮಾತಾಡುದು ತುಳುವಲ್ಲಿ ಮಾಡಿದ್ರೆ ಇದು ಜಾಸ್ತಿ ಜನರಿಗೆ ರೀಚ್ ಆಗುದಿಲ್ಲ ಅಂತ ಗೊತ್ತಿತ್ತು ನಂಗೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಮಾತ್ರ ಸಾಧಾರಣ ತುಳು ಮಾತಾಡುವವರು, ಮತ್ತೆ ಕೃಷಿಕರು ಇಡೀ ಕರ್ನಾಟಕದಲ್ಲಿದ್ದಾರೆ ಕನ್ನಡ ಮಾತಾಡುವವರು. ಇಲ್ಲಿ ನಾನು 1-2 ವಿಡಿಯೋ ಮಾಡಿ ನೋಡಿದೆ, ನಂಗೆ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಧೈರ್ಯನೇ ಬರ್ತಿಲ್ಲ. ಅಂದ್ರೆ ಎಲ್ಲ ಎಡವಟ್ಟು ಮಾತಾಡ್ತಾ ಇದ್ವಿ. ಈಗಲೂ ನಂದು ಅಷ್ಟು ಸ್ಪಷ್ಟ ಅಂತ ಇಲ್ಲ ಕನ್ನಡ. ಯಾಕಂತ ಹೇಳಿದ್ರೆ ನಾವು ಈಗ ವಿಡಿಯೋದಲ್ಲಿ ಒಮ್ಮೆ ಕನ್ನಡ ಮಾತಾಡೋದನ್ನು ಬಿಟ್ರೆ ಮತ್ತೆ ತುಳುವೇನು ನಮ್ದು ತುಳುವಲ್ಲಿ ಅಷ್ಟು ಹೋಗಿದೆ. ನಾವು ದಕ್ಷಿಣ ಕನ್ನಡದವರು ಹಾಗೇನೆ. ಶಾಲೆಯಲ್ಲಿ ಎಲ್ಲ ಕಲ್ತದ್ದು ಕನ್ನಡವೇ. ಕನ್ನಡ ಕಲ್ತರು ನಾವು ಮಾತಾಡಿ ಅಲ್ವ ಅದು ನಮ್ಗೆ ಸ್ಫುಟವಾಗಿ ಬರುದು. ಇದು ನಾವು ಅದನ್ನು ಮಾತಾಡದೆ ಬಿಟ್ರೆ ಹೇಗೆ ಬರ್ತದೆ? ಇದು ಯೂಟ್ಯೂಬ್ ಮಾಡುವಾಗ ನಂಗೆ ಬೆವರ್ಲಿಕ್ಕೆ ಶುರುವಾಯ್ತು. ವಿಷಯ ಗೊತ್ತಿದೆ, ಹೇಳಲಿಕ್ಕೆ ಆಗುದಿಲ್ಲ. ಯೂಟ್ಯೂಬ್ ಅಲ್ಲಿ ಬೇಕಾದ್ದು ಹೇಳುವುದೇ ಮುಖ್ಯ, ಜನರಿಗೆ ಅರ್ಥವಾಗ್ಲೇ ಬೇಕದು ಹೇಳುದು. ನಾವು ಹೇಳುದೊಂದು, ತೋರಿಸುವುದೊಂದು, ಮತ್ತೆ ಏನು ಹೇಳುದು ತಪ್ಪು ಹೇಳಿದ್ರೆ ಜನರಿಗೆ ಅದು ಅಷ್ಟು ಸುಲಭದಲ್ಲಿ ರೀಚ್ ಆಗ್ಲಿಕ್ಕೂ ಕಷ್ಟ ಅಲ್ವಾ? ಹೇಗೆ ವಿಡಿಯೋ ಮಾಡಬೇಕು, ಥಂಬ್ನೈಲ್ ಮಾಡಬಹುದು ಹೇಗೆ, ಮತ್ತೆ ಹೇಗೆ ಪ್ರೆಸೆಂಟೇಶನ್ ಕೊಡ್ಬೇಕು, ನಾವು ಎಲ್ಲ ಮನಸ್ಸಲ್ಲಿ ಗೊತ್ತಿದೆ. ಕಾರ್ಯಕ್ಕೆ ಮಾಡುವಾಗ ಬಾಯಿ ಬರುವುದಿಲ್ಲ, ಎಲ್ಲ ಕನ್ನಡ ಬರುವುದಿಲ್ಲ, ತಡಬಡ ಆಯ್ತಾ. ಹೀಗಾಗಿ ನಾನು ಮತ್ತೆ ಏನು ಮಾಡಿದ್ದೆ, 4-5 ಕನ್ನಡ ವಿಡಿಯೋ ಮಾಡುವಾಗ ನಂಗೆ ನನ್ನ ಆತ್ಮವಿಶ್ವಾಸವೇ ಹೋಯ್ತು. ಎಲ್ಲರೂ ನೆಗಾಡ್ತಾರ ಏನು ಕತೆ ಅಂತ ನಂಗೆ ಕುಗ್ಗಿ ಹೋದೆ ನಾನು. ಪುನಃ ಏನು ಮಾಡಿದೆ, ತುಳುವಲ್ಲಿ ಮಾಡಿದೆ. ಇದು ಕನ್ನಡದಲ್ಲಿ ಆಗುದು ವಿಷಯನೆಲ್ಲ ಅಂತ ತುಳುವಲ್ಲಿ ಮಾಡಿದೆ. ತುಳುವಲ್ಲಿ ಮಾಡುವಾಗ ಹೇಳಲಿಕ್ಕೆಲ್ಲ ಖುಷಿ ಆಯ್ತು, ಕಮೆಂಟ್ಗಳು ಬರ ಶುರು ಆಯ್ತು. ಯಾಕಂತ ಹೇಳಿದ್ರೆ ಕನ್ನಡದವ್ರು ನೋಡಿ ಇದು ನಮ್ಗೆ ಅರ್ಥನೇ ಆಗುದಿದ್ರೆ ನೀವು ಕನ್ನಡದಲ್ಲಿ ಮಾಡಿ ಅಂತ ಒಂದು ವರ್ಗ ಕಮೆಂಟ್ ಅಲ್ಲಿ ಬಂತು. ಇದು ನಂಗೆ ಒಳ್ಳೆ ಖಚಿತಿ ಆಯ್ತಲ್ಲ ಅಂತ ನಂಗೆ ಮನಸ್ಸಲ್ಲಿ ಬಂದು ಆದದ್ದು ಆಗ್ಲಿ ಅಂತ. ತಪ್ಪಾದ್ರೆ ತಪ್ಪು ಅಂತ ಏನ್ ಮಾಡಿದೆ, ನಾನು ಒಂದು
ಅದಕ್ಕೆ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಏನಂತ ಹೇಳಿದ್ರೆ ಕಮೆಂಟ್ ಅನ್ನು ಆಫ್ ಮಾಡಿದ್ದೇನೆ ನಾನು. ಆಫ್ ಮಾಡಿಬಿಟ್ರಿ? ಹೌದು, ಇನ್ಯಾರು ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ್ದೇ ಕಮೆಂಟ್. ಕಮೆಂಟ್ ಯಾಕೆ ಆಫ್ ಮಾಡಿದೆ ಅಂತ ಹೇಳಿದ್ರೆ 2 ಕಾರಣದಿಂದ. ಒಂದು, ನಾನು ಕಳೆಯನ್ನೆಲ್ಲ ತೆಗೆದು ಅಡಿಕೆ ಕೃಷಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ನಂಗೆ ಫಸ್ಟ್ ಒಂದು ನೆಗೆಟಿವ್ ಕಮೆಂಟ್ ಬಂತು. ಏನಂತ ಹೇಳಿದ್ರೆ, ನೀನು ಹೋಗಿ ಕಾಡಲ್ಲಿ ಕುತ್ಕೋ, ಇದು ಹೋಗೋ ಮಾತಲ್ಲ, ನೀನು ಬೊಗಳೆ ಬಿಡ್ತಿ ಅಂತ ಒಂದು ಕಾಮೆಂಟ್ ಬಂತು. ಬಂತು. ನಂಗೆ ಆಲೋಚನೆ ಮಾಡಿದೆ, ನಾನು ಮಾಡಿದ ಅಡುಗೆಗೆ ಇನ್ನೊಬ್ಬ ಬಂದು ಉಪ್ಪು ಹಾಕುದು ಬೇಡ. ಕಮೆಂಟ್ ಅಂತ ಹೇಳಿದ್ರೆ ಹಾಗೆ ಯಾವನೋ ಬರ್ತಾನೆ ಹೇಳ್ತಾನೆ ಹೋಗ್ತಾನೆ, ನಮ್ಮ ತಲೆಯಲ್ಲಿ ಮಾತ್ರ ಅದು ಗಟ್ಟಿ ಕೂತಿರ್ತದೆ. ಅದಕ್ಕೆ ನಾನೇನ್ ಮಾಡ್ತೆ, ಈ ರಗಳೆ ಬೇಡ, ಜನರ ಮಾತು ಬೇಡ, ಬೇಕಿದ್ರೆ ಫೋನ್ ನಂಬರ್ ಹಾಕುವ, ಅವರಲ್ಲಿ ಮಾತಾಡ್ಬೇಕಂತ ಇದ್ದವರಲ್ಲಿ ನೇರವಾಗಿ ಮಾತಾಡುವ. ಯಾರೋ ಬಂದು ನಮ್ಮಲ್ಲಿ ಕಮೆಂಟ್ ಅಲ್ಲಿ ಒಳ್ಳೇದು ಹೇಳಿದ್ರು ನಮ್ಗೆ ಅದು ಮೋಟಿವೇಶನ್ ಆಗ್ತದೆ, ಕೆಟ್ಟದ್ದು ಹೇಳಿದ್ರೆ ಅದಕ್ಕಿಂತ ಡಬಲ್ ನಮ್ಗೆ ನಮ್ಮ ಆತ್ಮವಿಶ್ವಾಸ ಹೋಗ್ತದೆ. ಈ ಕಾರಣದಿಂದಾಗಿ ಏನು ಅವತ್ತು ನಾನು ಕಮೆಂಟ್ ಆಫ್ ಮಾಡಿದವ, ಇವತ್ತಿನವರೆಗೂ ನಾನು ಕಮೆಂಟ್ ನಂದು ಆಫ್. ಇದರಿಂದ ಚಾನಲ್ಗೆ ಏನೂ ಸಮಸ್ಯೆನೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಯೂಟ್ಯೂಬ್ ನ ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಂಡಿದ್ದೆ ಮೊದಲೇ, ಹೇಗೆಲ್ಲ ಯೂಟ್ಯೂಬ್ ವರ್ತನೆ ಆಗ್ತದೆ, ಏನು ಕತೆ ಅಲ್ಲ, ಅದರಲ್ಲಿ ಏನೆಲ್ಲ ಕ್ರೈಟೀರಿಯಾ ಇದೆ, ಮತ್ತೆ ಎಲ್ಲಿ ಕಾಪಿರೈಟ್ ಬರ್ತದೆ, ಎಲ್ಲ ಕಥೆಗಳು ನಂಗೆ ವಿಷಯ ಗೊತ್ತಿತ್ತು. ನಾನು ಕಲ್ತೆ ಮಾಡುದು ಪ್ರತಿಯೊಂದನ್ನು ಕೂಡ. ಹಾಗಾಗಿ ನಂಗೆ ಯೂಟ್ಯೂಬ್ ಚಾನಲ್ ಮಾಡುವಾಗ ಸಮಸ್ಯೆ ಆದ್ದು, ಒಂದನೇದ್ದು ಭಾಷೆ, ಎರಡನೇದ್ದು ಕೆಲವು ಜನರು ನಮ್ಮ ನೆರೆಕರೆಯವರು ಅಥವಾ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ, ಇವನು ಇದ್ರಲ್ಲಿ ಹೋಗೋ ಮಾತಲ್ಲ, ಇವನು ಅದನ್ನು ಹೋಗಿ 4 ಜನರಿಗೆ ಇದೊಂದು ಅವನು ಹೇಳುದೇ ಎಲ್ಲ ಸುಳ್ಳು ಅಂತಲೂ ಹೇಳುವವರು ಇದ್ರು. ಅಂದ್ರೆ ಯೂಟ್ಯೂಬ್ಗೆ ಬೇಕಾಗಿ ನಾನು ಹೇಳ್ತಾ ಇರುದು ಇದು ಹಾಗೆ ಹೀಗೆ ಅಂತ, ಅವನಿಗೆ ಮರಲ್ಲ ಅಂತ ಹೇಳಿದವರು ಇದ್ದಾರೆ. ಹೌದೌದು, ಅವನಿಗೆ ಮರಲಿ ಅದೆಲ್ಲ ಆಪುಣವ ಹೀಗೆ ಹೇಳಿದವರು ಇದ್ದಾರೆ. ಆಗ ನಂಗೆ ಮತ್ತೆ ಚಾಲೆಂಜ್ ಶುರುವಾಯ್ತು. ಹಾಗೆ ಹೇಳಿದವರ ಎದುರಲ್ಲಿ ಯೂಟ್ಯೂಬ್ ನಿಂದ 1 ರೂಪಾಯಿ ಆದ್ರೂ ನಂಗೆ ಗಳಿಸ್ಬೇಕು, ಯೂಟ್ಯೂಬ್ ನಿಂದ ಸಬ್ಸ್ಕ್ರೈಬ್ ಅಲ್ಲ, ನಂಗೆ ಹಣವೇ ಮಾಡ್ಬೇಕು ಅಂತ ನಾನು ಅವತ್ತೇ ನಿರ್ಧಾರ ಮಾಡಿಕೊಂಡೆ. ಅದು ನನ್ನ ಒಂದು ಅವರ ಒಂದು ಎಂತ ಕುಗ್ಗಿಸುವ ಮಾತಿದೆಯಲ್ಲ, ಅದು ನಂಗೆ ತುಂಬಾ ಆತ್ಮವಿಶ್ವಾಸ ಕೊಟ್ಟು ಮತ್ತೆ ನಾನು ಅದರಿಂದ ಈಗ ಹಣವನ್ನು ದುಡಿತಾ ಇದ್ದೇನೆ. ಅಷ್ಟು ನಿಮ್ಗೆ ಹೇಳ್ತಾ ಇದ್ದೇನೆ. ಯೂಟ್ಯೂಬ್ನಿಂದಾಗಿ ನಂಗೆ ಈಗ ತಿಂಗಳು ಹಣ ಬರ್ತಾ ಇದೆ. ನಿಮ್ಮ ತೋಟದಿಂದ ಮಾತ್ರ ಅಲ್ಲ, ತೋಟವನ್ನು ತೋರಿಸಿ ಕೂಡ ಹಣ ಮಾಡ್ತಾ ಇದ್ದೇನೆ. ಆದ್ರೆ ನಂಗೆ ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಈಗ ನಂಗೆ ತುಂಬಾ ಅಭಿಮಾನಿಗಳಿದ್ದಾರೆ ಯೂಟ್ಯೂಬ್ ಇಂದಾಗಿ. ಬೇರೆ ಇಡೀ ಕರ್ನಾಟಕ ರಾಜ್ಯದಿಂದ ನಂಗೆ 90% ಕಾಲ್ ಬರ್ತಾ ಇದೆ. 10% ಯಾವ್ದು ಗೊತ್ತಾ ನಿಮ್ಗೆ, ಹೊರಗಿನ ದೇಶಗಳಿಂದಲೂ ಇಲ್ಲಿ ಹೋಗಿ ನೆಲೆಸಿದವರು ಕಾಲ್ ಮಾಡ್ತಾ ಇದ್ದಾರೆ. ಆದ್ರೆ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಊರಿನವರು ಮಾಡುದಿಲ್ಲ. ಯಾಕೆ ಗೊತ್ತದು? ಅದು ಶಂಕದಿಂದಲೇ ಬಂದ್ರೆ ತೀರ್ಥ ಅಂತ ಒಂದು ಗಾದೆ ಇದೆ ಅಲ್ವಾ, ಮತ್ತೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ಅಂದ್ರೆ ಅವರ ಎದುರು ನಾನು ಬೆಳೆದಿರುವ ಕಾರಣ, ನಾನು ಮೊನ್ನೆ ಬಂದು ಇವನು ಎಂತ ಹೀಗೆ ಹೇಳ್ತಾನೆ, ಗೊಬ್ಬರ ಹಾಕದಿದ್ರೆ ಕೃಷಿ ಆಗ್ತದ, ಅದು ಹೌದಾ ಸುಳ್ಳ ಸತ್ಯ ಅಂತ ನೋಡ್ಲಿಕ್ಕೂ ಬರುದಿಲ್ಲ. ಆದ್ರೆ ಅವರವರು ಮಾತಾಡ್ತಾರೆ ಅವನು ಸುಳ್ಳೇ ಬಿಡುದು ಅಂತ. ಒಂದು ಕೆಲವರಿಬ್ರು ಹೇಳಿದ್ದ ಗೊತ್ತಿದೆ ನಂಗೆ. ಅಂದ್ರೆ ರಾತ್ರಿ ಬಂದು ನಾನು ಇದು ರಾಸಾಯನಿಕ ಗೊಬ್ಬರ ಹಾಕುವುದು ಅಂತಲೂ ಹೇಳಿದವರು ಇದ್ದಾರೆ. ರಾತ್ರಿ ಬಂದು ಗೊಬ್ಬರ ಹಾಕುದು ಅಂದ್ರೆ ನಾನು ವಿಷಯ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ತೋಟದ ಅಡಿಕೆಯನ್ನು ನೋಡುವಾಗ ಹಾಗೆ ಅವರಿಗೆ ಅನಿಸ್ಲೇಬೇಕು. ನಾವು ಎಷ್ಟು ಗೊಬ್ಬರ ಹಾಕಿದ್ರು ಇಷ್ಟು ಅಡಿಕೆ ಬರುದಿಲ್ಲ, ಇವನು ಏನು ಹಾಕದೆ ಅದು ಗೊಬ್ಬರ ಏನು ಹಾಕದೆ ಅಡಿಕೆ ಬರ್ತದೆ ಅಂತ ಹೇಳಿದ್ರೆ, ಇವನು ರಾತ್ರಿ ಬಂದು ಗೊಬ್ಬರ ಎಲ್ಲಿಯಾದ್ರೂ ಹಾಕ್ತಾನೋ ಅಂತ ಹೇಳಿದವರು ಇದ್ದಾರೆ. ನೀವನ್ನು ಬೀಜ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹವಾಮಾನಕ್ಕೆ ಯಾವ ತಳಿಯ ಅಡಿಕೆ ಗಿಡ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯದಲ್ಲಿ? ನೋಡಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆದಂತಹ ಒಂದು 5-6 ತಳಿ ಇದೆ. ಅದರಲ್ಲಿ ಮುಖ್ಯವಾಗಿ ಮಂಗಳ, ಸುವರ್ಣ ಮಂಗಳ, ಮತ್ತೆ ನಮ್ದು ಇದು ಮೋಹಿತ್ ನಗರ, ಮತ್ತೆ ಇಂಟರ್ಸಿ ಮಂಗಳ, ತುಂಬಾ ವೆರೈಟಿಗಳು ದಕ್ಷಿಣ ಕನ್ನಡಕ್ಕೆ ಅಂತಲೇ ಅದು CPCRI ನವರು ರೆಡಿ ಮಾಡಿದಂತಹ ತಳಿಗಳದು. ಇಲ್ಲಿ ನಾನು ಹೇಳುವುದು, ತಳಿ ಇಷ್ಟು ಸಹ ಒಂದೇ ರೀತಿಯಂತಹ ಗುಣ ವಿಶೇಷತೆಗಳಿರುವಂತದ್ದೇ ತಳಿಗಳು. ಅದರಲ್ಲಿ ಇಂಟರ್ಸಿ ಮಂಗಳ ಮಾತ್ರ ಹಳೆ ಅಡಿಕೆ ಮಾಡ್ಲಿಕ್ಕೆ ಸೂಟೇಬಲ್ ಅಲ್ಲ. ಇಂಟರ್ಸಿ ಮಂಗಳ ಅದು ಹೊಸ ಅಡಿಕೆ ಮಾಡ್ಲಿಕ್ಕೆ ಅಂತಲೇ ಇರುವಂತಹ ತಳಿ ಅದು. ಅದು ಕೂಡ ಕೆಲವು ಕೃಷಿಕರಿಗೆ ಗೊತ್ತಿಲ್ಲದೆ ಅದನ್ನು ಕೂಡ ಹಳೆ ಅಡಿಕೆ ಮಾಡ್ತಾರೆ. ಅದು ಸ್ವಲ್ಪ ಹಗುರ ಬರ್ತದೆ, ಹಾಗಾಗಿ ಅಷ್ಟೊಂದು ಲಾಭ ಆಗುದಿಲ್ಲ ಹಳೆ ಅಡಿಕೆ ಮಾಡಿದ್ರೆ ಇಂಟರ್ಸಿ ಮಂಗಳವನ್ನು. ಬಾಕಿ ಎಲ್ಲಾ ವೆರೈಟಿಗಳು ಒಂದಕ್ಕಿಂತ ಒಂದು ಒಳ್ಳೇದು. ಇಲ್ಲಿ ರಾಶಿ ಗೊಬ್ಬರ ನಮ್ಮ ಅಡಿಕೆ ಗಿಡಗಳಿಗೆ ನಿರಂತರವಾಗಿ 365 ದಿನಾನೂ ಸಿಗ್ತಾ ಇದೆ. ಗೊಬ್ಬರದ ಕೊರತೆಯಿಂದ ಇಲ್ಲಿ ಬಳಲ್ತಾ ಇಲ್ಲ ಅಡಿಕೆ ಗಿಡಗಳು ನಂದು. ಮತ್ತೆ ತಳಿಯದ್ದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಷ್ಟೊಂದು ಅವಶ್ಯಕತೆ ಇಲ್ಲ ತಳಿಯ ಬಗ್ಗೆ ಅಂತ ಹೇಳಿದ್ರೆ,
ಹಾ. ನೀವು ಕೊನೆಗೆ ಕೊಂಡೋಗುದು ಎಲ್ಲಿಗೆ ಅಡಿಕೆಯನ್ನು ಅಂಗಡಿಗೆ ಅಲ್ವಾ? ಅಂಗಡಿ ಅವ ಯಾವ ತಳಿ ಅಂತ ಕೇಳುದಿಲ್ಲ. ಇಷ್ಟವರೆಗೆ ಕೇಳಿದ್ದಾನ ಯಾವ ತಳಿ ಅಂತ? ಇಲ್ಲ ಇಲ್ಲ, ಅವನಿಗೆ ತಳಿ ಬೇಡ, ಅಂಗಡಿಯವನಿಗೆ ಅವನಿಗೆ ಒಳ್ಳೆ ಅಡಿಕೆ ಬೇಕು. ಒಳ್ಳೆ ಅಡಿಕೆ ಬೇಕು. ಈಗ ನಿಮ್ದು ಯಾವ ತಳಿ ಇದು? ಇದು ಹೆಸರಿಗೆ ಮೋಹಿತ್ ನಗರ. ಹಾ, ಹಾ, ಹಾ. ಮೋಹಿತ್ ನಗರ ಅಂತ ಹೇಳುದು ಪಶ್ಚಿಮ ಬಂಗಾಳದ ಒಂದು ತಳಿ. ಅದ ಹೆಸರಿಗೆ ಅಂತ ಹೇಳಿದ್ರೆ, ಹೆಸರಿಲ್ಲದಿದ್ರೆ ಯಾಕೆ? ಅಲ್ಲ, ಹೆಸರಿಗೆ ಅಂತ ಹೇಳಿದ್ರಲ್ಲ, ಏನಾಗಿದೆ? ಯಾಕಂತ ಹೇಳಿದ್ರೆ ನಾನು ತಳಿಗೆ ಅಷ್ಟೊಂದು ಮಹತ್ವ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ಅಂಗಡಿಯವನು ಕೇಳುದಿಲ್ಲ ಅಲ್ವಾ? ಕರೆಕ್ಟ್ ಕರೆಕ್ಟ್. ನಾನು ಅದಕ್ಕೆ ಬೇಕಾಗಿ ಹೆಸರಿಗೆ ಒಳ್ಳೇದಾಗಿದೆ ಅಂತ ಹೇಳಿ ಎಲ್ಲರೂ ಮೋಹಿತ್ ನಗರ ಹಾಕ್ಲಿಕ್ಕೆ ಹೊರಡ್ತಾರ. ಹೌದು. ನಾನು ಹೇಳುದೇನಂತ ಹೇಳಿದ್ರೆ ಮೋಹಿತ್ ನಗರ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ, ಹಾ. ನಮ್ಮ ಕರ್ನಾಟಕದಲ್ಲಿ 2 ವಿಧದಲ್ಲಿ ಸಂಸ್ಕರಣೆ ಮಾಡ್ತಾರೆ ಅಡಿಕೆಯನ್ನು. ಬೇಯಿಸುವ ಪದ್ಧತಿ, ಹಾ. ಮತ್ತೊಂದು ಅಂಗಳದಲ್ಲಿ ಒಣಗಿಸುವ ಪದ್ಧತಿ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದವರಿಗೆ ಈ ಬೇಯಿಸುವ ಪದ್ಧತಿಯನ್ನು ನೋಡಿ ಕೂಡ ಗೊತ್ತು ಹೇಗಿತ್ತ, ನಂಗೂ ಗೊತ್ತಿಲ್ಲ, ನಾನು ಸಹ ನೋಡ್ಲಿಲ್ಲ ಹೇಗೆ ಬೇಯಿಸ್ತಾರೆ ಏನು ಕತೆ ಅಂತ, ನಂಗೂ ಗೊತ್ತಿಲ್ಲ. Correct. ನಂಗೆ ಒಣಗಿಸುವ ಪದ್ಧತಿ. ಹಾ. ಈ ದಕ್ಷಿಣ ಕನ್ನಡದ ಈ ತಳಿಗಳು ಎಲ್ಲವೂ ಹ್ಮ್. ಒಣಗಿಸ್ಲಿಕ್ಕೆ ಅಂತಲೇ ಇರುವುದು. ಹ್ಮ್. ಈ ಮೋಹಿತ್ ನಗರ ಮಾತ್ರ ಅದು ಪಶ್ಚಿಮ ಬಂಗಾಳದಲ್ವಾ, ಹ್ಮ್. ಅದು 2ಕ್ಕೂ ಸೂಟೇಬಲ್ ಆಗ್ತದೆ ಅಂತ CPCRI ನವರು ಹೇಳ್ತಾರೆ. ಓಹೋ. ಹಾಗಾಗಿ ನಾನು ಇಲ್ಲಿ ಹೇಳುದೇನಂತ ಹೇಳಿದ್ರೆ, ತಳಿಗಿಂತಲೂ ಹ್ಮ್. ತಳಿ ಅಂಗಡಿಯವನು ಕೇಳುವುದಿಲ್ಲ. ಹಾಗಾಗಿ ತಳಿಗಿಂತಲೂ ನಾವು ಬಿತ್ತನೆ ಬೀಜಕ್ಕೆ ಹೋದ ತೋಟ ಮುಖ್ಯ. ಹ್ಮ್. ಇಲ್ಲಿ ಹೋದ ತೋಟದಲ್ಲಿ 80% ಗಿಡದಲ್ಲಿ ಇಳುವರಿ ಇರಬೇಕು. ಪ್ರತಿ ಗಿಡದಿಂದಲೂ ಬಿತ್ತನೆ ಬೀಜ ಸೆಲೆಕ್ಟ್ ಮಾಡಬೇಕು. ಇಲ್ಲಿಗೆ ಮುಗೀತು ಕತೆ. ಒಂದು ವಯಸ್ಸು ದಾಟಿದ ಮೇಲೆ ಹ್ಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈಜುದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಹೌದು ಈ ಪ್ರವಾಹದ ವಿರುದ್ಧ ಈಜಿದಾಗಿ ಹೌದು ಇವತ್ತು ಸಣ್ಣ ಹುಡುಗರಿಗೆ ಕಷ್ಟ ಇದೆ. ನಾನು ಹೌದು. ತುಂಬಾ ಕಾಲೇಜ್ ವಿದ್ಯಾರ್ಥಿ ನೋಡ್ತೇನೆ, ಹೌದು ಗೊತ್ತು ಇನ್ಸ್ಟಾಗ್ರಾಮ್ ಅದು ಇದು ಅಂತ. ಹೌದು. 4 ಜನ ಫಾಲೋವರ್ಸ್ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನರಿಗೆ ಗೊತ್ತಿರ್ತಿಲ್ಲ. ಹೌದು ಅಂತದ್ರಲ್ಲಿ ನೀವು ಒಂದು ಯೂಟ್ಯೂಬ್ ಬಂದ್ರೆ ಯೂಟ್ಯೂಬ್ ಮಾಡಿದ್ರಿ, ಹ್ಮ್. ಅದ್ರ ಜೊತೆ ಫೇಮಸ್ ಆಯ್ತು ಅದು ಚಾನಲ್. ಹೌದು, ಒಂದು ಹೌದು. ಕೊಕ್ಕಡದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಕುತ್ಕೊಂಡು ಹೌದು ಇವತ್ತು 17-18 ಸಾವಿರ ಜನ ಇದಾರೆ ಅಲ್ಲ. ಹೌದು ಅಷ್ಟು ಸಾವಿರ ಜನರಿಗೆ ನೀವು ಫಾಲೋ ಮಾಡ್ತೀವಿ. ಹೌದು. ಇಲ್ಲಿಗೆ ನಂದು ಪ್ರಶ್ನೆ ಇರುವಂತದ್ದು, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ ಈಗ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಎಲ್ಲ ಕಡೆ ನಾವು ಕಂಟೆಂಟ್ ಕ್ರಿಯೇಟರ್ ಅಂತ ಕರಿತೀವಿ. ಹೌದು ಆ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ ಕಂಟೆಂಟ್ ಕದಿಯುವವನಲ್ಲ, ಹೌದು. ಯಾರ್ದೋ ವಿಡಿಯೋ ತೆಗೆದು ಅದಕ್ಕೆ ವಾಯ್ಸ್ ಕೊಡೋದು, ಇನ್ಫ್ಲುಯೆನ್ಸರ್ ಅಂತ ಹೇಳ್ತಾರೆ. ಇನ್ಫ್ಲುಯೆನ್ಸ್ ಅಂತ ಹೌದು. ಕ್ರಿಯೇಟ್ ಮಾಡುವಂತದ್ದು. ಹೌದು. ಅವನ ಮೈಂಡ್ ಗೆ ಏನ್ ಬರುತ್ತೆ ಅದನ್ನ ಅವ್ನು ಸಿದ್ಧ ಮಾಡುವಂತದ್ದು. ಹೌದು. ಅವನೊಬ್ಬ ಕವಿ ಇದ್ದಾಗೆ, ಹೌದು. ಅಂದ್ರೆ ಅವನಿಗೆ ಏನ್ ಕಾಣುತ್ತೆ ಅದನ್ನ ಹಿಂದೆ ಕವಿಗಳು ಬರೀತಿದ್ರು. ಬರೀತಿದ್ರು. ಇವತ್ತು ಅವನಿಗೆ ಏನ್ ಕಾಣುತ್ತೆ ಅದನ್ನೊಂದು ಒಂದು ಸ್ಟೋರಿ ಮಾಡಿ ಅವ್ನು ತೋರಿಸ್ತಾನ ಒಬ್ಬ ಹೌದು ಯೂಟ್ಯೂಬರ್ ಅಂತ. ಹೌದು ಯೂಟ್ಯೂಬರ್ ಬಗ್ಗೆ 1000 ಜನ ಮಾತಾಡ್ತಾರೆ. ಅದೇ ಯೂಟ್ಯೂಬರ್ದು ಅವನದು ಶ್ರಮ ಇದೆಲ್ಲ, ಹೌದು. ಸಮಾಜಕ್ಕೆ ಕೊಡುಗೆ ಇದಲ್ಲ, ಅದು ಯಾರು ಗೊತ್ತಾಗಲ್ಲ. ಅದರಲ್ಲಿ ಇವತ್ತೀಗ ನಿಮ್ಮ ಚಾನಲ್ ನೀವು ಮಾತಾಡ್ತೀವಿ ಅಂದ್ಕೊಳ್ಳಿ, ಹೌದು. ಈ ಪ್ರೆಸೆಂಟ್ ನಿಂತ ಜಾಗದಲ್ಲಿ ಒಂದು ಕಂಟೆಂಟ್ ನೀವು ಕ್ರಿಯೇಟ್ ಮಾಡ್ಬೇಕು. ಯಾವ್ದನ್ನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ನೋಡಿ, ಈಗ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರ್ತದೆ. ಹಾ. ಜಸ್ಟ್ ನನ್ನ ತೋಟದ್ದನ್ನೇ ತೋರಿಸುದಲ್ಲ ನಾನು. ಹೌದು. ನಾನು ಹೋಗ್ತೇನೆ, ಫಸ್ಟಿಗೆ ನಾನು ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ನ ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಅಂತ ಹೇಳ್ತೇನೆ. ಹ್ಮ್. ಆಮೇಲೆ ನೋಡಿ ಸ್ನೇಹಿತರೆ, ಅಡಿಕೆ ತೋಟದೊಳಗಡೆ ಕೇವಲ ಅಡಿಕೆ ಕೃಷಿಯನ್ನು ಮಾತ್ರ ಮಾಡುದಲ್ಲ, ನಾವು ಎಡೆ ಕೃಷಿಯಲ್ಲಿ ಮಾಡಿ ಸಹ ಅದರಲ್ಲಿ ಯಶಸ್ಸು ಮಾಡಬೇಕು, ಗೊಬ್ಬರ ಮಾಡಬೇಕು, ಮತ್ತೆ ಹಣ್ಣನ್ನು ಮಾಡಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಕಾಫಿ ಗಿಡ ಇದೆ ಹಾ. ಅಲ್ವಾ? ಹಾ. ಇಲ್ಲಿ ಕಾಫಿಯನ್ನು ನೆಟ್ಟದ್ದು ನಾನು ಹಣಕ್ಕಾಗಿ ಇದರಿಂದ ಹಣ ಮಾಡಿ ದೊಡ್ಡ ಶ್ರೀಮಂತನಾಗ್ಬೇಕಂತ ಉದ್ದೇಶ ಅಲ್ಲ ನಂದು. ಹ್ಮ್. ಏನಂತ ಹೇಳಿದ್ರೆ, ನಂಗೆ ಇದರ ಎಲೆಗಳು ಬಿದ್ದು ಹ್ಮ್. ಗೊಬ್ಬರ ಆಗಿ ನನ್ನ ಅಡಿಕೆ ತೋಟಕ್ಕೆ ಬೇಕಾದ ಆಹಾರವನ್ನು ಕೊಡ್ಬೇಕು ನಂಗೆ. ಹಾ. ಅಷ್ಟೇ ಅಲ್ಲದೆ ಈ ಹಣ್ಣನ್ನು ನೋಡುವಾಗ ನನ್ನ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಹಾ. ಇದರಲ್ಲಿ ಹೂ ಬರುವಾಗ ಅದರ ಪರಿಮಳವನ್ನು ನಾನು ಆಸ್ವಾದನೆ ಮಾಡ್ತೇನೆ. ಹಾ. ಹೂವನ್ನು ನೋಡಿ ಖುಷಿ ಪಡ್ತೇನೆ. ಹಾ. ಇದನ್ನು ವಿಡಿಯೋ ಮಾಡಿ ಹಾ. ನಾನು ರೀಲ್ಸ್ ಮಾಡ್ತೇನೆ. ಹಾ. ಬೇರೆ ಬೇರೆ ಜನರು ನೋಡ್ತಾರೆ. ಹಾ. ಹೀಗೆಲ್ಲ ನನ್ನ ಒಂದು ಯೂಟ್ಯೂಬ್ ನ ಒಂದು ಫಸ್ಟ್ ಇದು ಇರ್ತದೆ. ಅಂದ್ರೆ ನೀವು ಯಾವ್ದನ್ನ ಯೋಚನೆ ಆಗುತ್ತೆ ಅದನ್ನ ಹೌದು. ತಕ್ಷಣಕ್ಕೆ ಹೌದು ಹೇಳ್ತಾ ಹೋಗ್ತಿರಲ್ಲ. ಹೌದು. Correct. ಇನ್ನೊಂದು ಏನಂತ ಹೇಳಿದ್ರೆ, ಹಾ. ಕೆಲವರಿಗೆ ಹೆಚ್ಚಿನವರಿಗೆ ಯೂಟ್ಯೂಬರ್ಸಿಗೆ ಗೊತ್ತಿರ್ತದೆ, ಹ್ಮ್. ಆದ್ರೆ ನಾವು ಕಲ್ತಷ್ಟು ಇಲ್ಲ ಅಲ್ವಾ? ಎಷ್ಟು ಕಲ್ತ್ರು ಅದು ಆಯ್ತು ಅಂತ ಇಲ್ಲ. Correct. ಇಲ್ಲಿ ಏನಾಗ್ತದೆ, ಕೆಲವರು ಕಂಟೆಂಟ್ಗಾಗಿ ಪರದಾಡ್ತಾರೆ, ಏನು ಮಾಡುದಂತ. ಹ್ಮ್. ಅಂತದ್ರಲ್ಲಿ ನಾನು ನನ್ನ ತೋಟವನ್ನೇ ಇಟ್ಟುಕೊಂಡು 3 ದಿನದಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೇನೆ. ಅಲ್ಲ. 3 ದಿನಕ್ಕೆ ಒಂದು ನನ್ನ ತೋಟವನ್ನೇ ನಾನು ತೋರಿಸಿ. ಹಾ. ಇಲ್ಲಿ ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ, ವೀಕ್ಷಕರು ಲಕ್ಷಗಟ್ಟಲೆ ಜನ ಇದ್ದಾರೆ. ಹ್ಮ್. ಆದ್ರೆ ಯೂಟ್ಯೂಬ್ ಅಂತ ಹೇಳುದು ಒಂದು ಪ್ಲಾಟ್ಫಾರ್ಮ್ ಅಲ್ವಾ? ಹ್ಮ್. ಅದು ಏನ್ ಮಾಡ್ತದೆ, ನೀವು ಇವತ್ತೊಂದು ವಿಡಿಯೋ ಹಾಕಿದ್ರೆ ಹ್ಮ್. ಅದೊಂದು ಇಷ್ಟು ಜನರಿಗೆ ಅಂತ ಕಳಿಸ್ತದೆ. ಹ್ಮ್. ಬಾಕಿ ಎಷ್ಟೋ ಜನರು ನೋಡ್ಲಿಕ್ಕೆ ಬಾಕಿ ಇರ್ತಾರೆ. ಹೌದು. ಈಗ ನಾನು ಈ ಕಾಫಿ ಗಿಡದ ಬಗ್ಗೆ ಒಮ್ಮೆ ವಿಡಿಯೋ ಮಾಡಿದೆ ಅಂತ ಇಟ್ಟುಕೊಳ್ಳಿ. ಹಾ. ಇವತ್ತು ಹೌದು. ಅದನ್ನು ಯೂಟ್ಯೂಬ್ ಏನ್ ಮಾಡ್ತದೆ, ಒಂದು 10,000 ಜನರಿಗೆ ಕಳಿಸ್ತದೆ. ಹಾ. ಬಾಕಿ ಎಷ್ಟೋ ಲಕ್ಷಗಟ್ಟಲೆ ಜನ ಬಾಕಿ ಇದ್ದಾರಲ್ಲ ನೋಡ್ಲಿಕ್ಕೆ. ಹೌದು. ನಾವೇನ್ ಮಾಡ್ಬೇಕು, ಬಾಕಿ ಜನರಿಗೆ ತೋರಿಸ್ಬೇಕಲ್ಲ, ನಮ್ಮ ವಿಷಯವನ್ನು ತಿಳಿಸ್ಬೇಕಲ್ಲ. ಹೌದು. ನಾವೇನ್ ಮಾಡ್ಬೇಕು, ಮತ್ತೆ ಒಂದು 3-4 ದಿನ ಕಳೆದು ಅಥವಾ 3-4 ವಿಡಿಯೋ ಆದ ನಂತರ ಪುನಃ ಒಂದು ವಿಡಿಯೋ ಮಾಡ್ಬೇಕು ಇದೇ ಕಾಫಿ ವಿಷಯದ ಬಗ್ಗೆ. ಆಗ ಯೂಟ್ಯೂಬ್ ಏನು ಮಾಡ್ತದೆ, ಮತ್ತೆ ಒಂದು 10,000 ಜನರಿಗೆ ಕಳಿಸ್ತದೆ. ಹೀಗೆ ಕಂಟೆಂಟ್ ಅಂತ ಹೇಳುದು, ನಮ್ಮಲ್ಲಿ ವಿಷಯಗಳು ಕಮ್ಮಿ ಇದ್ರೂ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸಿ ಜನರಿಗೆ ವಿಶೇಷವಾದ ವಿಚಾರಗಳನ್ನು ಅದರಲ್ಲಿ ತಿಳಿಸಿ ನಾವು ಹೇಳುವುದೇ ಯೂಟ್ಯೂಬ್ ನಲ್ಲಿ ಇರುವಂತ ಒಂದು ವಿಷಯ. ಅಂದ್ರೆ ಕಂಟೆಂಟ್ಗೆ ಪರದಾಡಬೇಕಾಗಿಲ್ಲ. ನಾವು ಇದ್ದ ವಿಷಯವನ್ನೇ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಇಷ್ಟ ಆಗುವ ರೀತಿಯಲ್ಲಿ ಹೇಳಿದ್ರೆ ಮುಗೀತು ಅಷ್ಟೇ.
ಕರೆಕ್ಟ್. ನಿಮ್ದು ಒಂದು ಅಂದ್ರೆ ಆ ಕಂಟೆಂಟ್ ಅಲ್ಲೂ ಕೂಡ ಒಂದು ರಸ ಇರ್ತದೆ. ಹೌದು ಜನರಲ್ ಒಣ ಮಾತಲ್ಲ, ಹೌದು ಅದು ಒಂದು ನಿಮ್ಮ ಒಂದು ಮನಸ್ಸಿನ ಭಾವನೆ ಹೌದು ಮತ್ತೊಂದು ಪ್ರೀತಿಯನ್ನ ಕಂಟೆಂಟ್ ಅದು ಕೊಡ್ತೀವಿ. ಹೌದು ಉದಾಹರಣೆಗೆ ನಾನು ನಿಮ್ದು ಒಂದು 4 ತಿಂಗಳಿಂದ ಒಂದು ವಿಡಿಯೋ ಮಾಡಿರುವಂತದ್ದು. ಹೌದು ಆ ವಿಡಿಯೋ 7,800 ವಾಚ್ ಅವರ್ ಹೋಗಿದೆ. ಹೌದು ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕಾದ್ರೆ 4,000 ವಾಚ್ ಅವರ್ ಬೇಕಾಗಿದೆ. ಹೌದು ಅಂದ್ರೆ 2 ಯೂಟ್ಯೂಬ್ ನ ಒಂದು ವಿಡಿಯೋದಲ್ಲಿ ಮಾನಿಟೈಸೇಷನ್ ಮಾಡಬಹುದು. ಹಾ. ಅದ್ರ ಜೊತೆಗೆ 1,00,000ಕ್ಕಿಂತ ಹೆಚ್ಚು ವ್ಯೂಸ್ ಹೌದು. ಮತ್ತೆ ಅದಕ್ಕೆ ಬಂದಿರುವಂತ ಕಮೆಂಟ್ಗಳು, ಅದ್ರದ್ದು ಎಲ್ಲ ನೋಡಿದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಸುಮಾರು ಒಂದು 600 ವಿಡಿಯೋಗಳಲ್ಲಿ ಅದು ಟಾಪ್ ಅಲ್ಲಿ ಬರುತ್ತೆ. ಈ ರೀತಿ ಓಡ್ತದೆ. ಈಗ ಹೌದು. ನಿಮ್ಮ ಚಾನಲ್ ಕೂಡ ಓಡಿರ್ಬೋದು. ಹೌದು ಈ ಓಡುವಾಗ ಎಲ್ರಿಗೂ ಖುಷಿ ಆಗುತ್ತೆ. ಖುಷಿ ಈಗ ನಿಮ್ಮ ಚಾನಲ್ ನಿಮ್ಮ ವಿಡಿಯೋ ಈಗ ಓಡಿದಾಗ ನಂಗೆ ತುಂಬಾ ಖುಷಿ ಆಯ್ತು, ತುಂಬಾ ಹೌದು. ಜನರು ಖುಷಿ ಆಯ್ತು. ಹೌದು ನಾಳೆ ಈಗ ಇಷ್ಟು ಕಷ್ಟಪಟ್ಟು ನಾವು ಇವತ್ತೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ವಿ. ಈಗ ಉದಾಹರಣೆಗೆ ಈ ಕಂಟೆಂಟ್ ಹೌದು ನಾಳೆ ಈ ವಿಡಿಯೋ 5,000 ಹೋಗ್ಲಿಕ್ಕಿಲ್ಲ. ಹೌದು. ಹಾಗೆ ನಿಮಗೂ ನಿಮ್ಮ ಜೀವನದಲ್ಲಿ ಬಂದಿರ್ಬೋದು ಯೂಟ್ಯೂಬ್ ಅಲ್ಲಿ. ಮತ್ತೆ ಆಗ ಏರು ನಿಮ್ಮ ಬೇರೆ ಮನಸ್ಥಿತಿ ಇರ್ತದೆ. ಹೇಗಿರ್ತದ? ಆ ಏರುವಾಗ ಏನಾಗುದಿಲ್ಲ, ಅದು ಡೌನ್ ಆಗತ್ತಲ್ಲ, ಹೌದು. ಆಗ ಏನಾಗತ್ತೆ? ಇದೇ ಇರುದು ಇಲ್ಲಿ ನೋಡಿ, ಈ ಶೂನ್ಯ ಬಂಡವಾಳ ಕೃಷಿ ಅಂತ ಇದೆಯಲ್ಲ, ನನ್ನದು ಇದು ಕೇವಲ ಕೃಷಿಯ ವಿಷಯ ಅಲ್ಲ, ಇದು ಜೀವನ ಪದ್ಧತಿ. ಅದನ್ನೇ ನಾನು ಪ್ರತಿ ವಿಡಿಯೋದಲ್ಲೂ ಆಡ್ ಮಾಡ್ತಾ ಇರುದು. ನಾನು ಕೇವಲ ಕೃಷಿಯನ್ನು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುದಲ್ಲ, ನಾವು ಖುಷಿಯಿಂದ ಇರುವುದು ಹೇಗೆ ಅಂತಲೇ ಹೇಳ್ತಾ ಇರುದು. ಅದಕ್ಕೆ ನನ್ನ ಚಾನಲ್ ಹೆಸರು ಕೃಷಿ ಖುಷಿ. ಅಂದ್ರೆ ಕೃಷಿಯಲ್ಲಿ ಖುಷಿ ಇರುವುದು ಅಂತ ಅಲ್ಲ, ಟೋಟಲ್ ಆಗಿ ಜೀವನದಲ್ಲಿಯೇ ಖುಷಿಯನ್ನು ಇರುವಂತ ವಿಷಯ. ಇಲ್ಲಿ ಏರುಪೇರು ಅಂತ ಇರುವುದು ಮಾಮೂಲೇ ವಿಷಯ. ನಾನು ಒಂದು ಬಾಳೆ ತೋಟದ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ನೀವು ತೋರಿಸಿದ್ರಿ ಜನರಿಗೆ. ಅದ್ರಲ್ಲಿ ನಾನು ಹೇಳುದೇನು, ಬಾಳೆ ಗಿಡ ನೆಟ್ಟಿದ್ದೇನೆ ನಾನು, ಅದ್ರಲ್ಲಿ ನಂಗೆ ನಿರೀಕ್ಷೆ ಇಲ್ಲ, ಗಾಳಿಗೆ ಮುರಿದು ಹೋಗ್ಬಹುದು, ಉಳಿದ್ರೆ ನಂಗೆ ಮಾತ್ರ ಖುಷಿ ಅಲ್ವಾ. ಅದ್ರಲ್ಲಿ ಮುರಿದ್ರು ನಂಗೆ ಬೇಜಾರಿಲ್ಲ, ಯಾಕಂತ ಹೇಳಿದ್ರೆ ನಾನು ಅದ್ರ ಮೊದಲೇ ತಿಳ್ಕೊಂಡಿದ್ದೇನೆ, ಗಾಳಿ ಎದುರು ನಾನು ನೆಟ್ಟಿದ್ದೇನೆ, ಸಮುದ್ರ ಎದುರು ಈಜಬೇಕು, ಅಲ್ಲಿ ಸೋಲು ಖಂಡಿತ ಬರ್ತದೆ, ಅದು ನಮಗೆ ಮೊದಲೇ ಗೊತ್ತಿದ್ರೆ ಅದ್ರಲ್ಲಿ ಏನು ಆಗೋದಿಲ್ಲ. ನಾವು ಇಲ್ಲಿ ಜೀವನದಲ್ಲಿ ಖುಷಿಯಲ್ಲಿ ಇರ್ಬೇಕಾದ್ರೆ ನಾನು ಪದೇ ಪದೇ ಹೇಳುದೇನೆ ಅಂತ ಹೇಳಿದ್ರೆ, ಒಂದೇ ಒಂದು ಮಾತೇನಂತ ಹೇಳಿದ್ರೆ, ಸಾಲ ಮಾಡಬಾರ್ದು ಯಾವುದಕ್ಕೂ. ಅದು ಈಗ ನಂಗೆ ಯೂಟ್ಯೂಬ್ ಅಲ್ಲೂ ಯಾಕೆ ಏರುಪೇರು ಆಗುದಿಲ್ಲ, ನಂಗೆ ಅದರಲ್ಲಿರುವ ಹಣದ ಅವಶ್ಯಕತೆ ಬರುವುದೇ ಇಲ್ಲ. ಅದ್ರಲ್ಲಿ ನಂಗೆ 100 ರೂಪಾಯಿ ಬರ್ಲಿ ತುಂಬಾ ಖುಷಿ ನಂಗೆ. ಯಾಕಂತ ಹೇಳಿದ್ರೆ ನಂಗೆ ಅದು ಅದೇ ಸಿಕ್ಕಿ ಆಗ್ಬೇಕಂತ ಏನಿಲ್ಲ. ನಾನು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೇನೆ, ಸಣ್ಣ ಸಣ್ಣ ವ್ಯವಹಾರ. ಅಂದ್ರೆ 5, 6, 7 ವಿಧದಲ್ಲಿ ನಾನು ಹಣ ಮಾಡ್ತಾ ಇದ್ದೇನೆ. ಒಂದಕ್ಕೆ ಒಂದು ಕಾಂಪಿಟೇಷನ್ ಇಲ್ಲ, ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಾನು ಹಣ ಮಾಡ್ತಾ ಇರುದು, ಕೆಲಸ ಮಾಡ್ತಾ ಇರುದು. ಅಷ್ಟೇ ಅಲ್ಲದೆ ನಾನು ಫ್ರೀ ಆಗಿಯೂ ಇದ್ದೇನೆ. ಕರೆಕ್ಟ್. ಈಗ ಸ್ಥೂಲವಾಗಿ ಹೇಳಬೇಕಾದ್ರೆ ಆ 7 ಪಾಯಿಂಟ್ಗಳು ಹೇಳಿದ್ವಿ, ನಾವು ಅದನ್ನ ಹೇಳೋದು ಕೃಷಿಯಲ್ಲೂ ಕೂಡ. ಅಂದ್ರೆ ಕೃಷಿಕ ಅನ್ನುವಂಥದ್ದೊಂದು ಇನ್ಕಮ್ ಸರ್ಕಲ್ ನ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಒಂದು 5, 6 ವಿಧದಲ್ಲಿ ಬರ್ತಾ ಇದ್ರೆ ಒಂದು 2 ಫೇಲ್ ಆದ್ರೂ ಕೂಡ ನಾಳೆ 4ರಿಂದ ನಾವು ರಿಕವರಿ ಆಗ್ಬೋದು, ಅಥವಾ ಇನ್ನೊಂದ್ ಯಾವ್ದು ಆಡ್ ಮಾಡ್ಕೋಬಹುದು. ನೋಡಿ, ನಿಮ್ಗೆ 7 ವಿಧ ಅಂತ ಹೇಳಿದ್ರೆ ಯಾವ್ದಾವ್ ವಿಧದಲ್ಲಿ ನೀವು ನಿಮ್ಮ ಉದ್ಯೋಗ ಮಾಡ್ತೀವಿ? ನೋಡಿ, ನಾನು ಮೂಲತಃ ಹೇಳಿದರೆ ಕೃಷಿಕನಲ್ಲ. ಈ ಜಮೀನನ್ನು ಖರೀದಿಸಿ ಕೊಟ್ಟದ್ದೇ ನನ್ನ ಮುಖ್ಯ ಉದ್ಯೋಗ. ಯಾವುದು? ಅದು ನನ್ನ ಬಿಡಿ ಕಾಂಟ್ರಾಕ್ಟರ್. ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಒಂದು ಅತಿ ಕಡು ಬಡತನದಿಂದ ಮೇಲೆಬ್ಬಿಸಿದಂತಹ ಒಂದು ಉದ್ಯಮ ಅಂತ ಹೇಳಿದ್ರೆ ಅದು ಬಿಡಿ. ಪ್ರತಿಯೊಂದು ಜನರಿಗೂ, ಈಗ ಎಷ್ಟೇ ಜನರು ಶ್ರೀಮಂತರಾಗಿದ್ರು ಅದರ ಹಿಂದೆ ಬೀಡಿ ಕಾರ್ಮಿಕರ ಒಂದು ಶ್ರಮ ಇದೆ, ಎಲ್ರಿಗೂ ಗೊತ್ತಿರುವಂತದ್ದು. ದಕ್ಷಿಣ ಕನ್ನಡದಲ್ಲಿ ಬೀಡಿ ಕಾರ್ಮಿಕರು ಅತಿ ಹೆಚ್ಚಾಗಿ ಹಿಂದೆ ಇದ್ರು, ಒಂದು ವ್ಯವಸ್ಥಿತ ಮಟ್ಟಕ್ಕೆ ತಲುಪಿಸಿದ್ದೆ ಎಲ್ಲರನ್ನೂ ಬೀಡಿ. ಆ ಬೀಡಿಯೇ ನನ್ನನ್ನು ಕೂಡ ಈ ಜಾಗವನ್ನು ಖರೀದಿ ಮಾಡಿಸುವ ಶಕ್ತಿಯನ್ನು ಕೊಟ್ಟದ್ದು ನನಗೆ. ಅದು ನನ್ನ ಉದ್ಯೋಗ, ಮೂಲ ಉದ್ಯೋಗ. ಆಮೇಲೆ ಏನು ಮಾಡಿದೆ, ರಬ್ಬರ್ ಕೃಷಿ. ನನ್ನ ಮುಖ್ಯ 2ನೇ ಕೃಷಿ ರಬ್ಬರ್. ಯಾಕೆ ರಬ್ಬರ್ ಅಂತ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ನೀರು ಕೂಡ ಅದಕ್ಕೆ ಬೇಡ. ಬೆಳಗಿನ ವ್ಯಾಯಾಮವನ್ನು ಎಲ್ಲರೂ ಓಡಿ ಜಾಗಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರೆ, ನಾನು ನನ್ನ ತೋಟಕ್ಕೆ ಟ್ಯಾಪಿಂಗ್ ಮಾಡಿ ನನ್ನ ಹಣವನ್ನು ಮಾಡ್ತಾ ಇದ್ದೇನೆ ಅದೇ ಸಮಯದಲ್ಲಿ. ಹೌದು, ಯಾಕೆ ಬೇರೆ ಅದು ಹಾಗೇನೆ ಅಲ್ವಾ ಅದು. ನಾವು ಹಾಗೆ ತಿಳ್ಕೊಂಡ್ರೆ ರಬ್ಬರ್ ಮರವನ್ನು ಕಡಿಯುವ ಅನಿವಾರ್ಯತೆನೇ ಬರುವುದಿಲ್ಲ. ಇದು ಏನನ್ನು ತಪ್ಪು ತಿಳ್ಕೊಂಡು ನಾವು ರಬ್ಬರ್ ಮರ ಕಡ್ದು ಈಗ ಅಡಿಕೆನೂ ಇಲ್ಲ ರಬ್ಬರ್ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ಕೇವಲ 75 ಮರವನ್ನು ನಾನು ಟ್ಯಾಪಿಂಗ್ ಮಾಡಿ ದಿನಕ್ಕೆ, ನಂಗೆ 110 ರಬ್ಬರ್ ಮರ ಇರುದು, 75 ಮರವನ್ನು ಟ್ಯಾಪಿಂಗ್ ಮಾಡಿ ದಿನಕ್ಕೆ 1,200 ರೂಪಾಯಿ ಅಷ್ಟು ರಬ್ಬರ್ ನಂಗೆ ಸಿಗ್ತದೆ. ಎಷ್ಟು ಸಮಯಕ್ಕೆ ಗೊತ್ತಾ ನಿಮ್ಗೆ? ಕೇವಲ 20 ನಿಮಿಷ ಟ್ಯಾಪಿಂಗ್ ಮಾಡ್ಲಿಕ್ಕೆ 75 ಮರವನ್ನು, 20 ನಿಮಿಷ ಹಾಲು ತೆಗಿಲಿಕ್ಕೆ, ಟೋಟಲ್ 40 ನಿಮಿಷ. 40 ನಿಮಿಷದಲ್ಲಿ ನಂಗೆ ರಬ್ಬರ್ ನಿಂದ 1,200 ರೂಪಾಯಿ ಅಷ್ಟು ರಬ್ಬರ್ ನಂಗೆ ಸಿಗ್ತಾ ಇದೆ. ಯಾರು ಕೊಡ್ತಾರೆ 40 ನಿಮಿಷಕ್ಕೆ ಅಲ್ವಾ? ಅದು 2ನೇದು ಇನ್ಕಮ್. 3ನೇದು ನಂಗೆ ಕೃಷಿಯ ವಿಷಯಕ್ಕೆ ಬರುದಾದ್ರೆ ಅಡಿಕೆ. ಅಡಿಕೆಯಲ್ಲಿ ನಂಗೆ ತಕ್ಕ ಮಟ್ಟಿಗೆ ಒಳ್ಳೆ ಆದಾಯನೇ ಇದೆ. ಅಷ್ಟೇ ಅಲ್ಲದೆ ನಾನು ಬೀಜಕ್ಕೆ ಕೊಡುವುದರಿಂದ ನಂಗೆ ಬಾಕಿಯವರಿಗಿಂತ 3 ಪಟ್ಟು ಹೆಚ್ಚು ಆದಾಯ ಇದೆ. ನಂಗೆ 1 kg ಅಡಿಕೆಗೆ 1,200 ರೂಪಾಯಿ ಅಷ್ಟು ಬೀಳ್ತಾ ಇದೆ. ಆಯ್ತಾ? ಕಾರಣ ಯಾವ್ದು ಗೊತ್ತಾ ನಿಮ್ಗೆ? ಯೂಟ್ಯೂಬ್. ಹೌದು, ನಾನು ಈಗ ಯೂಟ್ಯೂಬ್, ಹೌದು, ಯೂಟ್ಯೂಬ್ ನ ದೊಡ್ಡ ಇನ್ಕಮ್ ಇರುವುದೇ ಹಾಗೆ. ಅದನ್ನ ನಾವು ತಿಳ್ಕೊಳ್ಬೇಕಷ್ಟೇ. ನಾನು ಎಲ್ಲಿಯಾದ್ರೂ ಯೂಟ್ಯೂಬ್ ಅಲ್ಲಿ ಹೀಗೆ ಹಾಕದಿದ್ರೆ ಯಾರಿಗೂ ನಾನು
ಸಾಧ್ಯನೇ ಇಲ್ಲ ಅಲ್ವಾ. ಹೌದೌದು. ನನ್ನ ಈ ಅಡಿಕೆ ಬೀಜದ ಬಗ್ಗೆ ಯಾರಿಗೂ ಗೊತ್ತೇ ಇರ್ಲಿಕ್ಕಿಲ್ಲ ಅಲ್ವಾ. Correct, correct. ಇಲ್ಲಿ ಯಾಕೆ ಈ ಬೀಜವನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ವಿಷ ಇಲ್ಲದಂತ ಹಾರ್ಮೋನು, ಯಾವುದೇ ರಾಸಾಯನಿಕ ಶಕ್ತಿ, ವಿಷ ಇಲ್ಲದಂತ ಅಡಿಕೆ ಬೀಜ ಅವರಿಗೆ ಸಿಗುವಂತದ್ದು. Correct. ಅದು ನಂಗೆ ಒಳ್ಳೆಯ ಒಂದು ಇನ್ಕಮ್ ಅಡಿಕೆಯಲ್ಲಿ ಕೊಡ್ತಾ ಇದೆ. ಆಯ್ತಾ. ಅದು 4ನೇದ್ದು. ಕೋಳಿ ಅಂಗಡಿ ಇದೆ ನಂಗೆ. ಯಾಕೆ ಕೋಳಿ ಅಂಗಡಿ ಅಥವಾ ಹೊರಗಿನಲ್ಲಿ ನಾನು ಹೇಳ್ತಾ ಇರೋದು, ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ, ನೀವು ಕೃಷಿಯನ್ನೇ ನಂಬಿ ಕೂತ್ಕೊಳ್ಬೇಡಿ, ಊರಲ್ಲಿ ಒಂದು ಕೆಲಸ ಮಾಡಿ ಅಂತ. ಏನಾದ್ರು ನೋಡಿ, ಒಂದು ಗಮನಿಸ್ತೇನೆ ಇಲ್ಲಿ, ನೀವೊಂದು ವಿಷಯ ಹೇಳ್ತೇನೆ. ನಮ್ಮ ಪ್ರತಿಯೊಂದು ಊರಲ್ಲಿ ನೀವು ಹೋಗಿ ನೋಡಿ, ಪರ ಊರಿನವರು ಬಂದು ಅಲ್ಲಿ ಅಂಗಡಿ ಮಾಡಿ ಕೂತಿರ್ತಾರೆ, ಹೌದು, ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಹೌದು. ನಮ್ಮ ಊರಿನವರು ತೋಟದ ಒಳಗಡೆನೆ ಬಿದ್ದುಕೊಂಡಿರ್ತಾರೆ ಇರ್ತಾರೆ. ಹೌದು. ನಾನು ಹೇಳುದು ಏನಂತ ಹೇಳಿದ್ರೆ, ಏನು ಇಲ್ಲದಿದ್ರೆ ಒಂದು ರಿಕ್ಷಾನಾದ್ರೂ ತಗೊಳ್ಬೇಕು, ಇಲ್ಲ ಇದ್ರೆ ಒಂದು ಗೂಡಂಗಡಿ ಆದ್ರೂ ಹಾಕ್ಬೇಕು. ಯಾಕಂದ್ರೆ ಸಣ್ಣ ಮಟ್ಟದೇ ಹೇಳುದು ನಾನು, ಇದಕ್ಕೆ ಖರ್ಚು ಕಡಿಮೆ. ಹಾಗೆ ಮಾಡಿದಾಗ ಏನಾಗ್ತದೆ, ಅಡಿಕೆ ತೋಟದ ನಮ್ಮ ಕೃಷಿಯ ಹಣವೂ ಉಳಿತದೆ, ಅದ್ರಲ್ಲೂ ಹಣ ಆಗ್ತದೆ, ಅಷ್ಟೇ ಹೊಸ ಹೊಸ ಜನರ ಭೇಟಿ ಆಗ್ತದೆ, ಒಳ್ಳೆ ಒಳ್ಳೆ ವಿಚಾರಗಳು ತಿಳಿಯುತ್ತದೆ. ನಮ್ಮ ಸಾಮಾನ್ಯ ಜ್ಞಾನ ಅಂತ ಹೇಳ್ತೇವೆ ನೋಡಿ, ಜನರಲ್ ನಾಲೆಜ್, ಅದು ಹೆಚ್ಚಾಗ್ತದೆ. ಅದು ಹೆಚ್ಚಾದ್ರೆ ಮಾತ್ರ ನಮ್ಗೆ ನಮ್ಮ ಜೀವನದಲ್ಲಿ ಸೋಲುಗೆಗಳಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಅಂದ್ರೆ ನಿರ್ಧಾರ ತಗೊಳ್ಳುದು ಅಂತ ಹೇಳ್ತೇವೆ ನೋಡಿ, ಈ ನಿರ್ಧಾರ ತಗೊಳ್ಳುವ ಶಕ್ತಿ ಬರ್ತದೆ. ಈಗ ನಂಗೆ ಯಾವುದೇ ಅಡಿಕೆ ಆಗ್ಲಿ ಅಥವಾ ಯಾವುದೇ ಒಂದು ವ್ಯವಹಾರದಲ್ಲಿ ಸಮಸ್ಯೆ ಬಂದ್ರೆ ನಂಗೆ ಇನ್ನೊಬ್ಬರಲ್ಲಿ ಕೇಳ್ಬೇಕಂತ ಇಲ್ಲ. ನಂಗೆ ಗೊತ್ತಿರುವ ಮಟ್ಟಿಗೆ ಎಲ್ಲದಕ್ಕೂ ಉತ್ತರ ನನ್ನಲ್ಲೇ ಇದೆ. ಇನ್ನು 5ನೇದಾಗಿ ನನ್ನ ಮುಖ್ಯ ಆದಾಯ ಅಂತ ಹೇಳಿದ್ರೆ, ನಾವು ಹಾಳೆ ತಟ್ಟೆ ಮಾಡ್ತಾ ಇದ್ದೇವೆ. ನಮ್ಮ ತೋಟದಲ್ಲಿಯೇ ಬಿದ್ದಿರುವಂತ ಹಾಳೆಯಿಂದ ನಾವು ಹಾಳೆ ತಟ್ಟೆ ಮಾಡ್ತೇವೆ. ಇದರಿಂದ ನಂಗೆ ದಿನಕ್ಕೆ 1,000 ರೂಪಾಯಿ ಅಷ್ಟು ಆದಾಯ ಇದೆ. ಎಷ್ಟು ಗಂಟೆಗೆ? ಕೇವಲ 3 ಗಂಟೆ ದುಡ್ಡು. 3 ಗಂಟೆಯಲ್ಲಿ ನಮ್ಮ ತೋಟದ ಹಾಳೆಯಿಂದಲೇ ನಂಗೆ 1,000 ರೂಪಾಯಿ ಅಷ್ಟು ಆದಾಯ ಇದೆ. ನಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು. ಇನ್ಸ್ಟಾಗ್ರಾಮ್ ನಲ್ಲಿ ಹಣ ಬರುವುದಿಲ್ಲ, ಫೇಸ್ಬುಕ್ ಅಲ್ಲಿ ಬರ್ತದೆ, ಯೂಟ್ಯೂಬ್ ಅಲ್ಲಂತೂ ಬಂದೇ ಬರ್ತದೆ. ಇದರಲ್ಲಿ ಕೂಡ ನಾನು ಸಕ್ರಿಯನಾಗಿರುವ ಕಾರಣ ಅದು ಕೂಡ ನಂದು ಒಂದು ಹಣದ ಆದಾಯದ ಮೂಲವೇ. ಅಷ್ಟೇ ಅಲ್ಲದೆ ಒಂದು PVC ಪೈಪ್ ಫಿಟ್ಟಿಂಗ್ಸ್ ನಂದು ಶಾಪ್ ಇದೆ ನಮ್ದು. ಯಾಕಂತ ಹೇಳಿದ್ರೆ ನಮ್ದು ಹಳ್ಳಿ, ಇಲ್ಲಿ ಸಡನ್ ಆಗಿ ಒಂದು ಪೈಪ್ ಕಟ್ ಆಗ್ತದೆ, ಅದರ ಫಿಟ್ಟಿಂಗ್ಸ್ ಬೇಕಾಗ್ತದೆ, ಅದನ್ನು ನಾನು ಒಂದು ಪಕ್ಕದಲ್ಲಿ ಇಟ್ಟುಕೊಂಡಿದ್ದೇನೆ. ಅದರಿಂದಲೂ ನಂಗೆ ಆದಾಯ ಬರ್ತದೆ. ಕೃಷಿಕ ಅಥವಾ ಯಾವುದೇ ಕೆಲಸ ಮಾಡೋದು ಬೇರೆ ಬೇರೆ ರೀತಿಯ ಇನ್ಕಮ್ ಸೋರ್ಸ್ ಗಳನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಅದ್ಭುತವಾಗಿ ನಿಮ್ಮ ನೈಜ ಉದಾಹರಣೆ ಮುಖಾಂತರ ವಿವರಿಸಿದ್ದೀರಿ. ಇದು ಯೂಟ್ಯೂಬ್ ಅಲ್ಲಿ ಹೇಳೋದು ಅಷ್ಟು ಸುಲಭಕ್ಕಿಲ್ಲ. ಹೌದು. ಯಾಕೆಂತ ಹೇಳಿದ್ರೆ ಇದನ್ನು ಸುಳ್ಳು ಹೇಳಿದ್ರೆ ನಾಳೆ ಊರಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಹೌದಲ್ಲ, ಆ ರೀತಿ ಒಂದು ಕರೆಕ್ಟ್ ಆಗಿರೋ ಮಾಹಿತಿ ಕೊಟ್ರಿ. ಟೋಟಲ್ ಆಗಿ ಒಂದು 20-25 ಜನ ಕೆಲಸಕ್ಕಿದ್ದಾರೆ ನಿಮ್ಮೊಟ್ಟಿಗೆ? ಇಲ್ಲ ಸರ್, ಇಷ್ಟು ವಿಧದ ಕೆಲಸದಲ್ಲಿ ನಾನು ಒಬ್ಬನೇ ಮಾಡ್ತಾ ಇರೋದು. ಎಲ್ಲವೂ ಟೈಮಿಂಗ್ಸ್. ನಾನು 5 ಗಂಟೆಗೆ ಹೇಳ್ತೇನೆ, 75 ಮರ ಟ್ಯಾಪಿಂಗ್ ಮಾಡ್ಲಿಕ್ಕೆ 20 ನಿಮಿಷನೇ ಬೇಕಾದ್ದು ನಂಗೆ ಅಲ್ವಾ. 5 ಗಂಟೆಯಿಂದ 5:30 ಗಂಟೆವರೆಗೆ ಅಂತ ಇಟ್ಕೊಳ್ಳಿ. 5:30 ಗಂಟೆಗೆ ಬಂದು ನಾನು ಬೆಳಗಿನ ತಿಂಡಿ ಎಲ್ಲ ಆಗಿ ಪುನಃ ನಾವು ಹಾಳೆ ಕಡಿಲಿಕ್ಕೆ ಅಂತ ಹೋಗ್ತೇವೆ. ಅದು ಅರ್ಧ ಗಂಟೆ ಹಾಳೆ ಕಡಿಲಿಕ್ಕೆ. ಅದನ್ನು ತಂದು ಒಣಗಿಸ್ಲಿಕ್ಕೆ ಹಾಕಿದ್ರೆ ಅದು ಕೆಲಸ ಆಯ್ತು. ಆಮೇಲೆ ಪುನಃ ಹಾಲು ತೆಗಿಲಿಕ್ಕೆ ಹೋಗ್ತೇವೆ. ಹಾಲು ತೆಗ್ದಾದ ನಂತರ ಅದು ರಬ್ಬರ್ನ ಕೆಲಸವೇ ಮುಗೀತು. ಇಲ್ಲಿ ಅಡಿಕೆಗೆ ನೀರು ಹಾಕುವ ಒಂದು ಕೆಲಸ ಇದೆ ನೋಡಿ, ಅದು ನಾನು ಯಾವಾಗ ಮಾಡ್ತೇನೆ ಅಂತ ಹೇಳಿದ್ರೆ, ರಬ್ಬರ್ ಟ್ಯಾಪಿಂಗ್ ಹೋಗುವಾಗ್ಲೇ ನಾನು ಪಂಪ್ ಸ್ವಿಚ್ ಹಾಕಿ ಹೋಗುದು. ಒಂದು ಲೈನು ನಾನು ಟ್ಯಾಪಿಂಗ್ ಮಾಡುವಾಗ ನಾನು ಒಂದು ಗೇಟ್ ಅಲ್ಲಿ ತಿರುಗಿಸ್ತೇನೆ. ನಾನು ಒಂದು ಅಡಿಕೆ ಗಿಡಕ್ಕೆ ನೀರು ಕೊಡುವುದೇ ಅತಿ ಕಡಿಮೆ ಅಂತ ಹೇಳಿದ್ರೆ 1/4 ಗಂಟೆ ಮಾತ್ರ. ದಿನಾಲು ಕೊಡ್ತಾ ಇದ್ದೇನೆ. ನಾನು ಟ್ಯಾಪಿಂಗ್ ಮಾಡ್ತೇನೆ ದಿನಾಲು ಅದೇ ರೀತಿ ನಾನು ಚಾಲು ಮಾಡ್ತೇನೆ ಪಂಪ್. ನನ್ನ ಟ್ಯಾಪಿಂಗ್ ಕೊನೆಗೊಳ್ಳುವಾಗ ಅಡಿಕೆ ಗಿಡಕ್ಕೆ ನೀರು ಹಾಕುವುದು ಮುಗೀತು ಅಲ್ಲಿಗೆ. ಆಮೇಲೆ ಅಡಿಕೆ ತೋಟದಲ್ಲಿ ಒಂದೇ 1 ರೂಪಾಯಿ ನಾನು ಕೆಲಸ ಮಾಡದ ಕಾರಣ ನಂಗೆ ಇಲ್ಲಿ ಕೂಲಿ ಹಾಲುವಿನ ಅವಶ್ಯಕತೆನೆ ಬರುವುದಿಲ್ಲ. ಇಲ್ಲಿ ಯಾವುದು ಕೆಲಸ ಇಲ್ಲ, ಎಲ್ಲವೂ ಕೆಲಸ ಮುಕ್ತವಾದಂತಹ ತೋಟ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಮಾಡ್ಲಿಕ್ಕಿಲ್ಲ. ಕಳೆ ಬಿದ್ದದ್ದು ಅಲ್ಲಿಯೇ ಇರ್ತದೆ, ಕಸ ಬಿದ್ದದ್ದು ಅಲ್ಲಿಯೇ ಇರ್ತದೆ, ಗೊಬ್ಬರ. ನನ್ನ ತೋಟದ ಕೆಲಸವನ್ನು ಮಾಡುದು ಯಾರು ಗೊತ್ತಾ ನಿಮ್ಗೆ? ನನ್ನ ತೋಟದಲ್ಲಿರುವ ಜೀವಿಗಳು, ಎರೆಹುಳಗಳು, ಗೆದ್ದಲುಗಳು, ಬೇರೆ ಬೇರೆ ಇರುವೆಗಳು, ಎಲ್ಲ ಗೊಬ್ಬರವನ್ನು ಸಪ್ಲೈ ಮಾಡುದು ಇರುವೆಗಳು, ತಯಾರು ಮಾಡುದು ಎರೆಹುಳ ಮತ್ತು ಗೆದ್ದಲುಗಳು. ಇದನ್ನು ಒಂದು ಕಡೆಗೆ ಸಪ್ಲೈ ಆಗ್ಬೇಕಲ್ಲ ಗೊಬ್ಬರ, ಅದೆಲ್ಲ ಇರುವೆಗಳನ್ನು ಬಿಟ್ಟಿದ್ದೇನೆ. ಅವರೇ ನನ್ನ ಕೆಲಸದವರು, ಎಲ್ಲ ಸಪ್ಲೈ ಮಾಡ್ತದೆ. ಎಲ್ಲ ವ್ಯವಸ್ಥಿತವಾಗಿ ನಡ್ಕೊಂಡು ಅಡಿಕೆ ತೋಟ ಹೋಗ್ತದೆ. ಆಮೇಲೆ ನಾನು 9:30 ಗಂಟೆಗೆ ನನ್ನ ಕೋಳಿ ಅಂಗಡಿಗೆ ಹೋಗ್ತಾ ಇದ್ದೇನೆ. ಹೋಗಿ ಅಲ್ಲಿ 11-12 ಗಂಟೆಗೆ ನಾನು ಅಲ್ಲಿ ಇರ್ತೇನೆ. ವ್ಯಾಪಾರ ಇರುವುದು ಅದೇ ಟೈಮ್ಗೆ ಜಾಸ್ತಿ. 12 ಗಂಟೆಯಿಂದ ನಾನು ಊಟ ಮಾಡಿ ಬೀಡಿಯ ವ್ಯವಹಾರಕ್ಕೆ ಹೋಗ್ತೇನೆ. ಅದೊಂದು 3 ಗಂಟೆಯವರೆಗೆ ಇರ್ತದೆ ಬೀಡಿಯ ವ್ಯವಹಾರ. 3 ಗಂಟೆಯಿಂದ ಪುನಃ ನಾನು ಕೋಳಿ ಅಂಗಡಿಗೆ ಬರ್ತೇನೆ. ಅಲ್ಲಿ ನನ್ನ ವ್ಯವಹಾರವನ್ನು ಮುಗಿಸಿ ಸಂಜೆ 7 ಗಂಟೆಗೆ ಬಾಗಿಲಾಕಿ ಮನೆಗೆ ಬರ್ತೇನೆ. ಇದು ನನ್ನ ನಿತ್ಯ ವ್ಯವಹಾರ. ಬಂದ ನಂತರ ಮನೆಯಲ್ಲಿ ಯೂಟ್ಯೂಬ್ನ ಎಡಿಟಿಂಗ್ ಏನಾದ್ರೂ ಇದ್ರೆ ಅದನ್ನು ಮಾಡುದು. ಇದೆಲ್ಲ ನಿರಂತರವಾಗಿ ಒಂದು ಒಳ್ಳೆ ಸಮಯದ ಲೆಕ್ಕಾಚಾರದ ಮೇಲೆ ಹೋಗ್ತಾ ಇರ್ತದೆ.
ಆದ್ರೂ ನಾನು ತುಂಬಾ ಫ್ರೀ ಆಗಿಯೂ ಇದ್ದೇನೆ. ಹೌದಾ? ಒಟ್ಟಾರೆಯಾಗಿ ಹೇಳುದೇನಂತ ಹೇಳಿದ್ರೆ ನಾನು ಗಡಿಬಿಡಿಯಲ್ಲಿ ಇಲ್ಲ, ನಂಗೆ ಒತ್ತಡ ಇಲ್ಲ, ಪ್ರೆಷರ್ ಇಲ್ಲ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಬದುಕುದು, ಸರಳವಾಗಿ ಬದುಕುದು, ಸಣ್ಣ ಮಟ್ಟಿನ ಹಣ ಎಲ್ಲದರಲ್ಲೂ ಬಂದಾಗ ಅದು ದೊಡ್ಡ ಮಟ್ಟದಲ್ಲೇ ಬರ್ತದೆ. ಒಟ್ಟಾರೆಯಾಗಿ ಹೇಳಿದ್ರೆ ಸಾಲ ಇಲ್ಲ, ಸಾಲ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ನಂಗೆ ಅಷ್ಟೊಂದು ಸಾಲ ಮಾಡಿ ಸೋಲುವಂತ ಅಗತ್ಯ ಸಹ ಇಲ್ಲ. ಎಲ್ರು ಮಾಡುದು ಏನಂತ ಹೇಳಿದ್ರೆ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಆಗಿ, ಮನೆ ಕಟ್ಟುದು, ದೊಡ್ಡ ದೊಡ್ಡ ಮನೆ ಕಟ್ಟುದೆಲ್ಲ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಆಗಿ. ನಾನು ಕೇವಲ 3.5 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದು. ಯಾಕಂತ ಹೇಳಿದ್ರೆ 3.5 ಲಕ್ಷದ ಮನೆಯ ಬಗ್ಗೆ ಇನ್ನೊಂದು ನಾವು ಕಂಟೆಂಟ್ ಮಾಡುವ ಸಪರೇಟ್ ಆಗಿ. Okay, ಇದು ಜನರಿಗೆ ಇವತ್ತು ಒಬ್ಬ ಸಾಮಾನ್ಯರಿಗೆ ಒಂದು ಸುಲಭ ಆಗಿರುವಂತ ಒಂದು ದಾರಿ, ಅದರ ಬಗ್ಗೆ ಒಂದು ವಿಶೇಷ ಕಂಟೆಂಟ್ ಮಾಡುವ. ಹೌದು, ಎಲ್ರು ಸೋತದ್ದು ಮನೆ ಕಟ್ಟಿ. ಕರೆಕ್ಟ್ ಕರೆಕ್ಟ್. ಕೃಷಿಕರಂತೂ ಸೋತದ್ದು ಮನೆ ಕಟ್ಟಿ ಸೋತದ್ದು. 10 ಲಕ್ಷ ಇಟ್ಟುಕೊಂಡು 10 ಅಲ್ಲ 1 ಲಕ್ಷ ಇಟ್ಟುಕೊಂಡು 25 ಲಕ್ಷದ ಮನೆ ಕಟ್ಟಿದವರು ಇದ್ದಾರೆ ಧಾರಾಳವಾಗಿ. 5 ಲಕ್ಷ ಇದ್ದವನು 40 ಲಕ್ಷಕ್ಕೆ ಹೋಗ್ತಾನೆ ಮನೆ ಕಟ್ಟಲಿಕ್ಕೆ ಈ ಕೃಷಿಯ ವಿಷಯವನ್ನು ನಂಬಿ. ಆಮೇಲೆ ಅವನಿಗೆ ರೋಗ ಬಾಧೆ ಬಂದ್ರು ತಲೆ ಸರಿ ಇರ್ತದ, ಮಾನಸಿಕ ಶುರು ಆಗ್ತದಲ್ಲ, ಟೆನ್ಷನ್ ಶುರು ಆಗ್ತದಲ್ಲ, ಒತ್ತಡ ಅಂತ ಇದ್ದೇ ಇರ್ತದೆ. ಹಾಗಾದಾಗ ಏನಾಗ್ತದೆ, ಗ್ಯಾಸ್ಟ್ರಿಕ್ ಅದು ಇದೆಲ್ಲ ಶುಗರ್ ಎಲ್ಲ ಶುರು ಆಗ್ತದೆ. ಒಂದರ ಬಗ್ಗೆ ಒಂದು ಬಂದು ಆರೋಗ್ಯ ಎಲ್ಲ ಹಾಳಾಗಿ ಎಲ್ಲ ಎಡವಟ್ಟಾಗಿ ಹೋಗ್ತದೆ. ಸರ್, ಕೇವಲ ಕೃಷಿಯ ಮಾತ್ರ ಅಲ್ಲ, ಒಂದು ಬದುಕಿನ ಪಾಠವನ್ನೇ ನಿಮ್ಮ ಯೂಟ್ಯೂಬ್ ಅನುಭವ, ಕೃಷಿ ಅನುಭವದ ಮುಖಾಂತರ ಮಾಡಿದ್ರಿ. ನಾವು ಯೂಟ್ಯೂಬರ್ ಗಳದ್ದು ಮಾತಾಡಿದ ತಕ್ಷಣ ಎಷ್ಟು ಮಿಲಿಯನ್ಸ್ ಇದೆ, ಎಷ್ಟು ಕೋಟಿ ಬರುತ್ತೆ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆದ್ರೆ ಸಾಮಾನ್ಯನಿಗೆ ಅದಕ್ಕೆ ರೀಚ್ ಆಗ್ಲಿಕ್ಕೆ ಆಗ್ತದ? ಖಂಡಿತವಾಗ್ಲೂ ಅಷ್ಟು ಸುಲಭ ಇಲ್ಲ. ಅಂತದ್ರಲ್ಲಿ ನಾವು ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೆಲ್ಲ ಕೃಷಿಯ ಕಂಟೆಂಟ್ ಗಳು ಅಂದ್ರೆ ಜನರಿಗೆ ಉಪಯೋಗ ಆಗುವಂತದ್ದು, ಯಾರ್ದು ತಲಾಟೆ ಕಂಟೆಂಟ್ ಗಳಲ್ಲ, ಕೃಷಿಯ ಕಂಟೆಂಟ್ ಗಳನ್ನು ಜನರಿಗೆ ತೋರಿಸ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಿರುವಂತ ಯೂಟ್ಯೂಬರ್ ಗಳ ಸಂದರ್ಶನ ಮಾಡ್ತಾ ಇದ್ವಿ. ಒಂದು 4ನೇ 5ನೇ ದಿನ ಇರ್ಬೇಕು, ಆ ರೀತಿ ಒಂದು ಸಂದರ್ಶನವನ್ನು ನಾವು ಮಾಡ್ತಿದ್ವಿ. ಹಾಗಾಗಿ ನಿಮ್ಗೆ ಒಟ್ಟಾರೆ ಈ ಸಂದರ್ಶನದ ಬಗ್ಗೆ, ಯಾಕಂದ್ರೆ ಇದೊಂದು ವಿಶೇಷ ಸಂದರ್ಶನ, ನಿಮ್ದು ಯಾವುದೇ ಚಾನಲ್ ಬಂದಿರ್ಲಿಕ್ಕಿಲ್ಲ, ನಿಮ್ ಚಾನಲ್ ಇದ್ರ ಬಗ್ಗೆ ಬಂದಿರ್ಲಿಕ್ಕಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ನಂಗೆ ನಿಜವಾಗಿಯೂ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಒಬ್ರು ಯೂಟ್ಯೂಬರೇ ಇನ್ನೊಬ್ರು ಯೂಟ್ಯೂಬ್ ಅನ್ನು ಅವರು ಪ್ರೋತ್ಸಾಹ ಕೊಡೋದು ಹೇಳಿದ್ರೆ ತುಂಬಾ ಅಪರೂಪ ಅಂತ ಹೇಳ್ಬೋದು. ಅಂದ್ರೆ ಈಗ ನೀವು ನನ್ನ ಚಾನಲ್ನ ಬಗ್ಗೆ ಹೇಳ್ತೀರಿ, ಅದು ನಂಗೆ ತುಂಬಾ ಖುಷಿಯ ವಿಷಯ. ಅಂದ್ರೆ ನೀವು ಬೆಳಿಬೇಕು, ನಾನು ಬೆಳಿಬೇಕು, ಒಟ್ಟಾರೆಯಾಗಿ ಎಲ್ರು ಬೆಳಿಬೇಕಂತ ಹೇಳುವಂತದ್ದು ಸಹ ನನ್ನದು ಉದ್ದೇಶ. ಇಲ್ಲಿ ನಾನು ನನ್ನ ಈ ಅಡಿಕೆ ಕೃಷಿಯನ್ನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ ನಿಮ್ಗೆ? ಇಲ್ಲಿ ಬಡವರು ಸಾಲದಲ್ಲಿ ಮುಳುಗಿದ್ದಾರೆ ಅತಿ ಹೆಚ್ಚು. ಇದು ಬೇಕಾದ್ರೆ ಇದು ದೊಡ್ಡ ಕೃಷಿಕರಿಗೆ ಬೇಕಾದ್ರೆ ಆಗುದಿಲ್ಲ ಅಂತಲೇ ಹೇಳ್ಬಹುದು, ಬೇಡ ನಂಗೆ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಇದು ಸಣ್ಣ ಕೃಷಿಕರಿಗೆ ಯಾವುದೇ ಖರ್ಚು ಮಾಡ್ಬೇಕಾಗಿಲ್ಲ, ಗ್ರೂಪ್ ಅಲ್ಲಿ ಲೋನ್ ಮಾಡ್ಬೇಕಾಗಿಲ್ಲ, ಎಲ್ಲ ಸಾಲ ಮಾಡಿ ಸೋಲುವುದು ಅಗತ್ಯನೇ ಬರುವುದಿಲ್ಲ. ಅತಿ ಕಡಿಮೆ ಖರ್ಚಲ್ಲಿ ತೋಟ ಮಾಡುವುದು ಹೇಗೆ ಅಂತ ತೋರಿಸುವುದು ನನ್ನ ಯೂಟ್ಯೂಬ್ ನ ಉದ್ದೇಶ ಒಂದನೇದಾಗಿ. ಅದನ್ನು ನೀವು ಇನ್ನೊಂದು ಚಾನಲ್ ಅವರು ನೀವು ಸಹ ಅದೇ ವಿಷಯದಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಕೃಷಿಕರನ್ನು ಸಂದರ್ಶನ ಮಾಡಿ ಅವರವರ ವಿಷಯಗಳನ್ನು ಸಮಾಜಕ್ಕೆ ತಿಳಿಸುವಂತ ಒಂದು ಕೆಲಸವನ್ನು ನೀವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಿ. ಅದರ ಒಟ್ಟಿಗೆ ನಮ್ಮಂತ ಯೂಟ್ಯೂಬರ್ ಗಳನ್ನು ನೀವು ಇನ್ನೊಬ್ಬರಿಗೆ ಪರಿಚಯ ಮಾಡುವಂತ ಕೆಲಸವನ್ನು ಮಾಡ್ತೀರಿ. ಅಂದ್ರೆ ಕೆಲವು ಏನಾಗ್ತದೆ ನೋಡಿ, ನಾನು ಹೆಚ್ಚಿನದೆಲ್ಲ ನಂದು ಅಡಿಕೆಯ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇರುವುದು. ಅದು ಬೇರೆ ಕೃಷಿಕರಿಗೆ ಅದು ನಂದು ಅಷ್ಟೊಂದು ರೀಚ್ ಆಗುದಿಲ್ಲ, ಈಗೂ ಒಂದು ಟಾಪಿಕ್ ಇದೆ ಅಂತ. ಆದ್ರೆ ನೀವು ನಿಮ್ಮ ಚಾನಲ್ ನಲ್ಲಿ ನನ್ನ ಚಾನಲ್ ನ ಬಗ್ಗೆ ಸಹ ಹೇಳಿ ನಿಮ್ಮ ವೀಕ್ಷಕರಿಗೂ ನನ್ನನ್ನು ಪರಿಚಯ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೀರಿ ಅಲ್ವಾ? ಅದು ನಮ್ಗೆ ತುಂಬಾ ಖುಷಿ ಕೂಡ ಹೌದು, ಮತ್ತೆ ನಮ್ಮ ಚಾನಲ್ ಕೂಡ ಬೆಳಿಲಿಕ್ಕೆ ಒಂದು ಅವಕಾಶ ಅದರಿಂದ ಬರ್ತದೆ. ಹಾಗಾಗಿ ನಿಮ್ಮ ಚಾನಲ್ ಕೂಡ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಿನ ಉತ್ತುಂಗಕ್ಕೆ ಏರ್ಲಿ, ಬೇಗ ಆದಷ್ಟು 1 ಲಕ್ಷ ಸಬ್ಸ್ಕ್ರೈಬ್ ನಿಮ್ಗೂ ಆಗ್ಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಓಕೆ ಸ್ನೇಹಿತರೆ, ತುಂಬಾ ಇನ್ಸ್ಪೈರಿಂಗ್ ಆಗಿರುವಂತ ಒಂದು ಎಪಿಸೋಡ್ ಅನ್ಕೊಂಡಿದ್ದೇನೆ. ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದಕ್ಕಿಂತ ಕೂಡ ಮನಸ್ಸಿಗೆ ಎಷ್ಟು ನಾಡ್ತದೆ ಅನ್ನುವಂಥದ್ದು ಕಂಟೆಂಟ್ ಮುಖ್ಯ. ಆ ರೀತಿ ಒಂದು ಕಂಟೆಂಟ್ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅಡಿಕೆಯ ಬಗ್ಗೆ ಅತ್ಯುತ್ತಮವಾಗಿರುವಂತಹ ಮಾಹಿತಿಗಳು ಖುಷಿ ಅನ್ನುವಂಥ ಚಾನಲ್ ಅಲ್ಲಿ ಪ್ರತಿ ವಾರದಲ್ಲೂ ಕೂಡ ಬರ್ತಾ ಇರ್ತದೆ. ಇವರನ್ನು ಕೂಡ ನೀವು ಭೇಟಿ ಆಗ್ಬೋದು, ಮತ್ತೆ ಅವರ ಜೊತೆ ಮಾತುಕತೆಯನ್ನು ಮಾಡಬಹುದು, ಎಲ್ಲ ಸಂಗತಿಗಳನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಹಾಗೆ ಇಂಥ ವಿಶೇಷ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.